ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಮದರ್ಸ್ ಡೇ. ಸೊ ಫಸ್ಟ್ಲಿ ಹ್ಯಾಪಿ ಮದರ್ಸ್ ಡೇ ಎಲ್ಲ ಮದರ್ಸಿಗೂ. ಆ್ಯಂಡ್ ನಿಜವಾಗ್ಲೂ ಆ್ಯಡ್ಸ್ ಆಫ್ ಎಲ್ಲ ಮದರ್ಸ್ಗೂ ಆ್ಯಡ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಇವಾಗ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಶೂಟ್ ಮಾಡ್ಕೊಂಡಿದ್ದೀನಿ ವೀಡಿಯೋಸು, ಬಟ್ ನಾನು ಇಂಟ್ರೋ ಕೊಟ್ಟಿರಲಿಲ್ಲ, ಹಾಗಾಗಿ ಇವಾಗ ಇಂಟ್ರೋ ಕೊಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಎಲ್ಲ ಏನಾಗಿದೆ ಅನ್ನೋದನ್ನೆಲ್ಲದನ್ನು ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನಾವಿಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಮತ್ತು ಮಗುಗೆ ಹಾಲೆಲ್ಲ ಕಲಿಸ್ಕೊಂಡು ಕೂತ್ಕೊಂಡು ಬಿಸ್ಕೆಟ್ ತಿಂತಾಯಿದ್ವಿ. ಸೊ ಆಲ್ಮೋಸ್ಟ್ 2 days ಆಗಿತ್ತು ನಮ್ಮ ಹಸ್ಬೆಂಡ್ ಮನೆಗೆ ಬಂದು. ಅವ್ರಿಗೆ ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡಿದ್ರು. ಅಲ್ಲೇ ಇದ್ದು ಕೆಲಸ ಮಾಡಿಕೊಂಡು ಬಂದರು. ನಾನು ಒಂದಿನ ನೈಟು ಮಮ್ಮಿ ಮನೆಯಲ್ಲಿದ್ದೆ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದುಬಿಟ್ಟೆ. ಆ್ಯಂಡ್ ಕಾಫಿ ಎಲ್ಲ ಕುಡ್ಕೊಂಡು ಆದಮೇಲೆ ಅಂದರೆ 2 days ಬಂದಿರಲ್ವ, ಹಂಗೆ ಅವ್ರ ಹತ್ರ ಮಾತಾಡಿಕೊಂಡು ಕಾಫಿ ಕುಡ್ಕೊಂಡು ಎದ್ದಿದ ತಕ್ಷಣವೇ ಮತ್ತು ನನಗೆ ಇಲ್ಲಿ ಸ್ವಲ್ಪ ವೆಸಲ್ಸ್ ಎಲ್ಲ ಇತ್ತು ವಾಶ್ ಮಾಡೋದು. ಹಾಗಾಗಿ ವೆಸಲ್ಸ್ ಎಲ್ಲ ವಾಶ್ ಮಾಡ್ಕೊಂಬಿಡ್ತಾಯಿದ್ದೀನಿ ಬೆಳಗ್ಗೆನೇ ಬೇಗ. ಸೊ ಏನಂತಾರೆ, ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿದ್ರೆ ಸ್ವಲ್ಪ ಫ್ರೀಯಾಗಿರ್ಬೋದಲ್ವಾ ಡೇ ಎಲ್ಲ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಬಿಫೋರ್ ಡೇ ನೈಟೇ ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ ವೆಸಲ್ಸ್ ಎಲ್ಲ. ಬಟ್ ನಾನು ಹೇಳಿದ್ನಲ್ವ, ನಮ್ಮ ಹಸ್ಬೆಂಡ್ 2 days ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಬಂದರು ಅಂತ. ಬಂದಿದ್ದು ಸ್ವಲ್ಪ ಲೇಟಾಗಿ ಬಂದರು. ಆಲ್ಮೋಸ್ಟ್ 7-7:30 ಆಗಿತ್ತು. ಆ ಟೈಮಿಗೆ ಬಂದರು. ಹಾಗಾಗಿ ಅಡುಗೆ ಮಾಡಿ 7:30 ಏನಿಲ್ಲ ಫ್ರೆಂಡ್ಸ್, 8 ಆಗಿಬಿಟ್ಟಿತ್ತು. ಸೊ ಮಗುನ ನೋಡಿಕೊಂಡು ನಾನು ಕೆಲಸಗಳು ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು. ಅವ್ರು ಲೇಟಾಗಿ ಬಂದ್ರಲ್ವ, ಹಂಗಾಗಿ ಅದಕ್ಕೆ ನಾನು ಪಾತ್ರೆ ತೊಳೆಯೋಕ್ಕೆ ಹೋಗಿಲ್ಲ ನೈಟು, ಹಾಗೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ವೀಡಿಯೋನು ಶೂಟ್ ಮಾಡ್ಕೊಳ್ಳೋದಿದೆ. ಅದಕ್ಕೆ ರೆಸಿಪಿನೂ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದನ್ನು ಈ ವಿಡಿಯೋಲ್ಲೇ ಆ್ಯಡ್ ಮಾಡ್ತೀನಿ, ನೋಡೋರಂತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ವೆಸಲ್ಸ್ ಎಲ್ಲ ವಾಶ್ ಮಾಡ್ಕೊಂಬಿಟ್ಟು ನಾವು ಸ್ವಲ್ಪ ಅಂದರೆ ಏನು ಅಷ್ಟೊಂದು ಮದರ್ಸ್ ಡೇ ಸ್ಪೆಷಲಾಗಿ ಏನು ನಾವು ಸೆಲೆಬ್ರೇಷನ್ಸ್ ಎಲ್ಲ ಏನು ಮಾಡ್ಕೊತಾ ಇಲ್ಲ, ನಾರ್ಮಲ್ ಡೇನೇ. ಬಟ್ ಮಗು ಜೊತೆ ನಾನು ಅವನಿಗೆ ನೆನಪಾದವಾಗಿಂದ ಇದು ಫಸ್ಟ್ ಮದರ್ಸ್ ಡೇ ಅಲ್ವಾ, ಸೊ ಹಂಗಾಗಿ ಎಲ್ಲಾದರೂ ಸ್ವಲ್ಪ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಕೇಕ್ ಕಟ್ಟಿಂಗು ಅದೆಲ್ಲ ನಾರ್ಮಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಅದೆಲ್ಲನೂ ಏನೂ ಮಾಡ್ತಾಯಿಲ್ಲ. ನಾವು ವೆಸಲ್ಸ್ ವಾಶ್ ಮಾಡ್ಕೊಂಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ವಿ. ಆ್ಯಂಡ್ ಇವತ್ತಿನ ಟಿಫನ್ ಬಂದುಬಿಟ್ಟು ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಕರಿ. ಇದು ಬಂದುಬಿಟ್ಟು ನಾನು ಬಿಫೋರ್ ಡೇ ಮಮ್ಮಿ ಮನೇಲಿ ಕುಕ್ ಮಾಡ್ಕೊಂಡು ತೊಗೊಂಬಂದಿದ್ದೆ, ಇವ್ರು ಬರ್ತಾರೆ ಅಂದ್ಬಿಟ್ಟು. ಬಟ್ ಇವ್ರು ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗೆ ಅವತ್ತು ಈವ್ನಿಂಗ್ ಕುಕ್ ಮಾಡಿಕೊಂಡು ಬಂದಿದ್ದು. ನಾನು 4 o'clock ಏನೋ ಕುಕ್ ಮಾಡಿದ್ದಲ್ಲಿ, ಮತ್ತು ನಾನು ಬರೋಷ್ಟರಲ್ಲೇ 6 ಆಗೋಗಿತ್ತು. ಸೊ ಅವ್ರು ಬರಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ಅದನ್ನೇ ಬಿಸಿ ಮಾಡಿಕೊಂಡು ಟಿಫನ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಪಾನಿಪುರಿ ಚಾಲೆಂಜ್ ವಿಡಿಯೋ ಏನು ಮಾಡ್ತಾಯಿದ್ದೀವಿ. ಸೊ ಫಸ್ಟು ವಾಶ್ ಮಾಡಿಕೊಂಡು ಆಲೂಗಡ್ಡೆ ಮತ್ತು ಕಡಲೆ, ಇದು ಎರಡನ್ನೂ ಕಡಲೆ ನಾನು ಬಿಫೋರ್ ಡೇನೇ ನೆನೆಸಿಟ್ಟಿದ್ದೆ. 2 ಹಾಕಿಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ವಾಟರ್ ಎಷ್ಟು ಬೇಕೋ ಹಾಕಿಬಿಟ್ಟು ವಿಸಿಲ್ಗೆ ಇಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹುಣಸೆಹಣ್ಣು ವಾಶ್ ಮಾಡಿ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೂ ಸ್ವಲ್ಪ ವಾಟರ್ ಹಾಕಿ ನೆನೆಯೋಕೆ ಇಟ್ಬಿಡ್ತಾಯಿದ್ದೀನಿ. ಇದೆರಡು ಆಗೋ ಅಷ್ಟರಲ್ಲೇ ಇಲ್ಲಿ ಪಾನಿಗೆ ಮಸಾಲೆನ ರುಬ್ಕೊತಾ ಇದ್ದೀನಿ. ಏನಿಲ್ಲ, ಒಂದು ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಆ್ಯಂಡ್ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಆ್ಯಂಡ್ ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ನಾನು ಯಾಕೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ದೆ ಅಂದರೆ, ಮಗು ಇದ್ದಾನೆ, ಅಕಸ್ಮಾತ್ ಅವ್ನು ಟೇಸ್ಟ್ ಮಾಡಬೇಕು ಅಂದರೆ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು. ಆ್ಯಂಡ್ ಇದು ಚಾಲೆಂಜ್ಗಲ್ವ, ತುಂಬ ಸ್ಪೈಸಿ ಆಗಿದ್ರೂ ನಮಗೂ ತಿನ್ನೋಕ್ಕೆ ಆಗಲ್ಲ. ಸೊ ಹಂಗಾಗಿ ಸ್ವಲ್ಪ ನಾನು ಸುಮ್ಮನೆ ಸ್ಟೊಮಕ್ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ನಮ್ಮ ಹಸ್ಬೆಂಡ್ ಫಸ್ಟೇ ಖಾರ ಎಲ್ಲ ತಿನ್ನಲ್ಲ. ಸೊ ಹಂಗಾಗಿ ನಾರ್ಮಲಾಗಿ ನಾನು ಖಾರ ಚೆನ್ನಾಗಿ ತಿಂತೀನಿ, ಅವ್ರು ತಿನ್ನಲ್ಲ. ಸೊ ಅದೆಲ್ಲ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟೆ. ಇವಾಗ ನಾನಿಲ್ಲಿ ಒಂದು ಆನಿಯನ್ ಸಣ್ಣಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಆಲೂ ಚಾಟಿಗೆ. ನನ್ನ ಮಗ ನೋಡಿ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡೋಕ್ಕೂ ಬಿಡಲ್ಲ. ಅವ್ನು ಮಲಗಿರೋವಾಗ ಮಾತಾಡಿದ್ರೆ ಎದ್ಬಿಡ್ತಾನೆ. ಅವ್ನು ಎದ್ದಿರೋವಾಗ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂದರೆ ಈ ಥರ ಅವನ ಜೊತೇಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಅವನ ಜೊತೆ ಆಟ ಆಡ್ಕೊಂಡಿದ್ದೆ. ಇವಾಗ ತಾನೇ ಇನ್ನು ಲೇಟ್ ಆಗಿಬಿಡುತ್ತೆ ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತ ಬಂದೆ. ಶುರು ಮಾಡಿದ್ದಾನೆ, ಅದೆತ್ಕೊಡು ಇದೆತ್ಕೊಡು ಅಂತ ಕಿಚ್ಚಾಡೋಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ಹಂಗೆ ಮ್ಯಾನೇಜ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ.
ಈ ಥರ ಸಣ್ಣಕ್ಕೆ ಇಲ್ಲಿ ನಾನು ಆನಿಯನ್ಸ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚಾಪ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋ ಅಷ್ಟರಲ್ಲೇ ವಿಸಿಲ್ನು ಬಂತು. 2 ವಿಸಿಲ್ ಹಾಕ್ಸಿದೆ ನಾನು. ಸಣ್ಣಕ್ಕೆ ಕಟ್ ಮಾಡಿದ್ದೀನಲ್ವ ಪೊಟ್ಯಾಟೋನು, ಹಂಗಾಗಿ 2 ವಿಸಿಲ್ ಹಾಕ್ಸಿದೆ ಸಾಕು ಅಂದ್ಬಿಟ್ಟು. ಸೊ ಇವಾಗ ನಾನು ಅದೆಲ್ಲನೂ ಒಟ್ಟು ಪೀಲ್ ಮಾಡ್ಕೊತಾ ಇದ್ದೀನಿ. ಯಾಕಮ್ಮ? ಸೊ ಇಲ್ಲಿ ನಾನು ಪೊಟ್ಯಾಟೊ ಎಲ್ಲ ಪೀಲ್ ಮಾಡಿ ಹಾಕಿರೋದೆಲ್ಲ ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡು ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಕಡಲೆನೂ ಅಷ್ಟೇ, ಅದು ಸ್ವಲ್ಪ ಮೊಳಕೆ ಬಂದಂಗೆ ಆಗಿತ್ತು, ಅದಕ್ಕೆ ಕಲರ್ ಹಂಗಿದೆ. ಆ್ಯಂಡ್ ನಾವೇನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಿ ಅದರದ್ದು ಸ್ವಲ್ಪ ಜ್ಯೂಸ್ ಹಾಕ್ತಾಯಿದ್ದೀನಿ, ಅಂದರೆ ರಸ ಸ್ವಲ್ಪ. ಆ್ಯಂಡ್ ಚಾಟ್ ಮಸಾಲ ಸ್ವಲ್ಪ. ಆ್ಯಂಡ್ ನಾವು ಪಾನಿಗೆ ಅಂತ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವೋ ಆ ಮಸಾಲ, ಕೊತ್ತಂಬರಿ ಪುದೀನ, ಅದು ಸ್ವಲ್ಪ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು ಆಲ್ರೆಡಿ ನಾವು ಕುಕ್ ಮಾಡೋವಾಗ ಹಾಕಿದ್ದೀವಿ. ಸೊ ನೋಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಆನಿಯನ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಎಲ್ಲದನ್ನು ಹಾಕಿ ಕ್ಲೀನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ. ಸೊ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂ ಚಾಟ್ ರೆಡಿ ಆಗುತ್ತೆ. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಪಾನಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ನಾವೇನು ಹುಣಸೆ ನೆನೆಸಿಟ್ಟಿದ್ವಿ, ತಾತ ಬರ್ತಾಯಿದೆ, ಅದನ್ನು ಹುಣಸೆ ನೆನೆಸಿಟ್ಟಿದ್ದನ್ನು ಕ್ಲೀನಾಗಿ ಕಿವುಚ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಕೂಡ, ಪಾನಿ ಮಸಾಲ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎರಡೂ ಈ ಥರ ಕ್ಲೀನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋದು. ಆ್ಯಂಡ್ ಅದೇ ಜಾರ್ಗೆ ವಾಟರ್ ಸ್ವಲ್ಪ ಕ್ಲೀನಾಗಿ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡೆ. ಆ್ಯಂಡ್ ಎಲ್ಲನೂ ಕ್ಲೀನಾಗಿ ಸ್ಟ್ರೈನ್ ಆದಮೇಲೆ ಈ ಥರ ಇದೆ. ಆ್ಯಂಡ್ ಎಕ್ಸ್ಟ್ರೆಸ್ ಎಲ್ಲ ಏನಿದೆ ಅದನ್ನ ತೆಗೆದುಬಿಟ್ಟು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ವಾಟರ್ ಹಿಡಿಯುತ್ತೆ ಅನ್ನಿಸ್ತು. ಸೊ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಎಷ್ಟು ತಿಕ್ಕಾಗಿದೆ ಅಂತ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಂಡ್ ಸಾಲ್ಟ್ ಅಡ್ಜಸ್ಟ್ ಮಾಡಿಕೊಂಡು, ಸಾಲ್ಟ್ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಆ್ಯಂಡ್ ಇದ್ರ ಜೊತೆಗೆ ಪಾನಿಪುರಿ ಮಸಾಲ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಆಲ್ರೆಡಿ ಚಾಟಲ್ಲಿ ಹಾಕಿದ್ದೆ ಅಲ್ವಾ, ಆಲೂ ಚಾಟಲ್ಲಿ, ಹಂಗಾಗಿ ಹಾಕಿಲ್ಲ. ಸೊ ನಮ್ಮ ಪಾನಿಪುರಿ ರೆಡಿ ಆಯಿತು. ನಮ್ಮ ಚಾಲೆಂಜ್ ಕೂಡ ಕಂಪ್ಲೀಟ್ ಆಯಿತು. ಚಾಲೆಂಜಲ್ಲಿ ಯಾರು ವಿನ್ ಆದ್ರಿ ನಾವು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡೋಣ. ಚಾಲೆಂಜ್ ವಿಡಿಯೋನು ನಾಳೆನೇ ಬರುತ್ತೆ. ಇದು ಅಪ್ಲೋಡ್ ಮಾಡಿದ ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡಿಬಿಡ್ತೀನಿ ಅದನ್ನು ನಾನು. ಆ್ಯಂಡ್ ನನ್ನ ಮಗನ ಇಟ್ಕೊಂಡು ಚಾಲೆಂಜ್ ವಿಡಿಯೋ ಮಾಡೋದಂತೂ ತುಂಬ ಕಷ್ಟ ಫ್ರೆಂಡ್ಸ್. ನಾರ್ಮಲಾಗಿ ಈ ಥರ ವ್ಲಾಗ್ಸ್ ಅಂದರೆ ಅವನಿದ್ರೂ ಅವನ್ನ ಎತ್ಕೊಂಡು ಆ ಥರ ಮಾಡಿಬಿಡ್ಬೋದು. ಅವ್ನು ಮಲಗ್ದವಾಗ ವಿಡಿಯೋ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು, ಬಟ್ ಅವನಂತೂ ನಿದ್ದೆನೇ ಮಾಡಿಲ್ಲ ಅವತ್ತು ಫುಲ್ ಡೇ. ಹಾಗಾಗಿ ಸರಿ ಆಯಿತು, ಇನ್ನು ವೆಯ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ, ಆಚೆನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಲ್ವ ಅಂದ್ಬಿಟ್ಟು ಅವನ್ನ ಇಟ್ಕೊಂಡೆ ಹಂಗೆ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ. ಹೆಂಗಾಯಿತು ಏನು ಎಲ್ಲದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಚಾಲೆಂಜ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಕ್ಲಿಯರ್ ಔಟ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ವ, ಎಲ್ಲಿಗೆ ಏನು ಅಂತ ಈ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಸುಮ್ಮನೆ ಹಂಗೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಇಟ್ಕೊಂಡು ಗರ್ಲ್ಸ್ ಅಂದರೆ ಶಾಪಿಂಗೇ ಇಷ್ಟಪಡ್ತಾರಲ್ವ, ಸೊ ಹಂಗಾಗಿ ಶಾಪಿಂಗ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವನಿಗೆ ಬಂದರೆ ಸಾಂಗ್ಸ್, ಶಿವ ಶಿವ ಸಾಂಗೇ ಬೇಕು ಇವನಿಗೆ. ಅದನ್ನು ಅವ್ರ ಅಪ್ಪನೇ ಕೇಳಿ ಹಾಕ್ಸ್ಕೊತಾ ಇದ್ದ. ಆ್ಯಂಡ್ ನಾವು ಬಂದಿದ್ದೆ ಇಲ್ಲಿ ಇವಾಗ ಕೋಲಾರಲ್ಲಿ ಸೇಲ್ ಹಾಕಿದಾರಲ್ವ ಫ್ರೆಂಡ್ಸ್, MP ಪ್ಲಾಜಾ ಅನಿಸುತ್ತೆ. ಸೊ ಅಲ್ಲಿ ಸೊ ಫುಲ್ಲು ರೀಲ್ಸಲ್ಲಿ, ಶಾರ್ಟ್ಸಲ್ಲಿ ಎಲ್ಲಿ ನೋಡಿದ್ರು ಇದೇ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇದೆ. ಸೊ ಹಂಗಾಗಿ ಒಂದು ಸತಿ ನೋಡ್ಕೊಂಬರೋಣ, ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡ್ಕೊಂಬಂದ್ವಿ. ಫುಲ್ ಟ್ರೆಂಡ್ ಆಗ್ತಾ ಇದೆ ಅಂತ ಸುಮ್ಮನೆ ಹಂಗೆ ವಿಸಿಟ್ ಮಾಡಿದ್ವಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಮನೆಗೆ ಬಂದು ತಂದೆ ಮಗ ಇಬ್ಬರೂ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಬಾಲಕು ಓಡಿ ಓಡಿ ಓಡಿ. ವೆರಿ ಗುಡ್. ಚೇರ್ ಕೆಳಗಡೆ ಹೋಯ್ತು, ಅಲ್ಲೆಲ್ಲ ಬರ್ತಾ ಇದೆ. ಓಡಿ 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 ಓಡಿ.
ಇವ್ರ ಮನೇಲಿ ಆಟ ಆಡ್ತಾ ಇದ್ರು. ಇನ್ನು ಟೈಮ್ ಆಯಿತು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ತೆಗ್ದಿಡ್ತಾ ಇದ್ರೆ ಆಚೆ ಬಂದುಬಿಟ್ರು ಇಬ್ರು. ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡು 6 o'clock ಆಯ್ತಲ್ವ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಕಾಫಿ ಮಾಡಿಕೊಂಡು ಆಚೆ ಬಂದೆ. ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಗ್ಗೆಯಿಂದ ಮನೇಲಿ ಕೆಲಸಗಳು, ವಿಡಿಯೋ ಶೂಟಿಂಗ್ ಒಂದಿತ್ತಲ್ವ, ಶೂಟ್ ಮುಗಿಸ್ಕೊಂಡು ಆಚೆ ಎಲ್ಲ ಹೋಗಿ ಓಡಾಡ್ಕೊಂಬರೋಷ್ಟ್ರಲ್ಲಿ ಟಯರ್ಡ್ ಆಯಿತು. ಹಾಗಾಗಿ ಆ್ಯಂಡ್ ಇವ್ರು ಆಚೆ ಕೂಡ ಸೇಮ್ ಗೇಮ್. ಅಯ್ಯೋ ನೋಡಿ, ವೆರಿ ಗುಡ್, ವೆರಿ ಗುಡ್. ಹಂಗೆ ಹೊಡಿಬೇಕು. ತೂಕ ಅವನಿಗೆ ಬ್ಯಾಟ್ ಪಾಪ. ಹಾಂ, ಒಂದು ಕೈಯಲ್ಲಿ ಹೊಡಿಯೋಕ್ಕಾಗ್ತಲ್ಲ ಏನಮ್ಮ. ಆ್ಯಂಡ್ ನಾವು ಕಾಫಿ ಕುಡ್ಕೊಂಡು ಮಗುಗೂ ಇಲ್ಲಿ ಬೂಸ್ಟ್ನ ಕುಡಿಸ್ತಾ ಇದ್ದೀನಿ. ಅವನಿಗೆ ಇಲ್ಲಿ ಸನ್ಸೆಟ್ ಆಗಿ ಇವಾಗ ತಾನೇ ಮೂನ್ ಬರ್ತಾ ಇದೆ. ಸೊ ಅದನ್ನು ನೋಡಿ ನಿಮ್ಗೊಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿಬಿಟ್ಟು ಅವ್ರ ಮಾವ ಒಬ್ರು ಇದ್ದಾರೆ ಚಂದನ್ ಅಂತ. ಸೊ ಚಂದ ಮಾಮ, ಚಂದನ್, ಚೋಟು ಹಂಗೆ ಹೇಳ್ತಾ ಇದ್ದಾನೆ. ಅವ್ರ ಮಾವನ ಚೋಟು ಅಂತಾನೆ. ಸೊ ಮೂನ್ನ ನೋಡಿಬಿಟ್ಟು ಚೋಟು ಚೋಟು ಅಂತ ಕರಿತಾ ಇದ್ದ. ಸೊ ಹಂಗೆ ಅವನ್ನ ಆಟ ಆಡಿಸ್ಕೊಂಡು ಹಾಲು ಕುಡಿಸ್ಕೊಂಡ್ವಿ. ಚೋಟು ಮಾಮ. ಇವನಿಗೆ ಹಾಲು ಕುಡಿಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಆ್ಯಂಡ್ ಅವ್ನಿಗೆ ಹಾಲು ಕುಡಿಸ್ಕೊಂಡು ನಾವಿಲ್ಲಿ ಮೇಲೆ ಬಂದ್ವಿ. ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇತ್ತಲ್ವ, ಅಲ್ಲಿದ್ವಿ ಇಷ್ಟೊತ್ತು. ಇವಾಗ ಫುಲ್ಲು ಟೆರಸ್ ಮೇಲೆ ಬಂದ್ವಿ. ಈ ಥರ ಇದೆ ವ್ಯೂ. ಅಂತೂ ಸಖತ್ತಾಗಿತ್ತು. ತಣ್ಣಗೆ ಗಾಳಿ, ವಾತಾವರಣ ಎಲ್ಲ. ಅವಾಗ ತಾನೇ ಮೂನ್ ಬರ್ತಾ ಇರೋದು ಚೆನ್ನಾಗಿ ಅನ್ನಿಸ್ತು, ಒಂಥರ ರಿಫ್ರೆಶಿಂಗ್ ಆಗಿ. ಸೊ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವನ ಹತ್ರ ಆಟ ಆಡಿಕೊಂಡು ಮತ್ತೆ ಬಂದ್ವಿ ಕೆಳಗಡೆ. ಇಲ್ಲೊಂದು ಫೋಟೋ ಆ್ಯಡ್ ಮಾಡ್ತೀನಿ, ವಿಡಿಯೋನೂ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ಅವಾಗ ತಾನೇ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂದರೆ ಫೋಟೋ ಅಲ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಆ ಫೋಟೋ ನೋಡಿದವಾಗ ನಮ್ಮ ಹಸ್ಬೆಂಡ್ ಕ್ಲಿಕ್ ಮಾಡಿರೋವಂಥದ್ದು. ಸೊ ಈ ಥರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹಾಗೆ ಅವನು ಅಂತ ನೋಡ್ಕೊಂಡು ಬಂದ್ರಲ್ವಾ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಸ್ವಲ್ಪ ಕಾಫಿ ಕುಡ್ಕೊಂಡು ಹಂಗೆ ಮೇಲೆ ಬಂದಿದ್ದೀವಿ ಟೆರಸ್ ಮೇಲೆ ನಾವು, ನನ್ನ ಮಗ, ನಾನು, ನಮ್ಮ ಹಸ್ಬೆಂಡು. ಸುಮ್ಮನೆ ಹಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಮೂನ್ ನೋಡಿ, ಫುಲ್ ತಣ್ಣಗೆ ಗಾಳಿ. ಈ ವೆದರ್ಗೆ ನಾವು ಇಲ್ಲಿ ಫುಲ್ಲು ಇದಾಗ್ಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಬೆಟ್ಟ ಎಲ್ಲನೂ. ಆ್ಯಂಡ್ ಇದು ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಟು ಆಲ್. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ. ಹ್ಯಾಪಿ ಮದರ್ಸ್ ಡೇ ಎಲ್ಲ ಮದರ್ಸು. ತಾಯಂದಿರ ದಿನದ ಶುಭಾಶಯಗಳು ಎಲ್ಲ ತಾಯಂದಿರಿಗೆ. ಕರ್ನಾಟಕ ಕನ್ನಡ ಅಂತಾರೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು. ಸೊ ಕನ್ನಡದಲ್ಲಿ ಮಾತಾಡ್ತಾರೆ. ಆ್ಯಂಡ್ ನೋಡಿದ್ರಲ್ವ ಫ್ರೆಂಡ್ಸ್ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಸ್ವಲ್ಪ ನಾನು ಮದರ್ಸ್ ಬಗ್ಗೆ ಎಲ್ಲ ಮಾತಾಡೋಷ್ಟು ದೊಡ್ಡವಳಲ್ಲ, ಬಟ್ ಸ್ವಲ್ಪ ಮಾತಾಡೋಣ ಅಂತ ಬಂದ ಮೇಲೆ ಹಂಗೆ ರಿಲ್ಯಾಕ್ಸ್ ಆಗೋಣ ಅಂತ ಬಂದ್ವಲ್ಲ, ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಗೊತ್ತಿರೋ ಥರ ಏನು ಹೇಳ್ಬೋದು ಅಂದರೆ, ಮದರ್ಸ್ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ವರ್ಡ್ಸೇ ಸಾಕಾಗಲ್ಲ ಫ್ರೆಂಡ್ಸ್. ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಬಿಕಾಸ್ ಒಬ್ಬ ಮದರಿಂದ ಇನ್ನೊಂದು ಲೈಫ್ ಅನ್ನೋದು ಭೂಮಿ ಮೇಲೆ ಬರುತ್ತೆ. ಸೊ ಅದನ್ನು ಒಂದು ಸೃಷ್ಟಿಸೋ ಭಾಗ್ಯ ಇರೋದು ಮದರ್ಸಿಗೆ. ಸೊ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೂ ಅವ್ರ ಬಗ್ಗೆ ಹೇಳೋಕ್ಕೂ ಡಿಫೈನ್ ಮಾಡೋಕ್ಕೂ ವರ್ಡ್ಸ್ ಸಾಕಾಗಲ್ಲ ನನಗೆ ಗೊತ್ತಿರೋ ಥರ. ಎಲ್ಲ ಮದರ್ಸಿಗೂ ಒಂದೇ ಹೇಳೋದು ಆ್ಯಟ್ಸ್ ಆಫ್. ಆ್ಯಂಡ್ ನಾರ್ಮಲಾಗಿ ಇವಾಗ ನಡೀತಾ ಇರೋ ಸಿಚುವೇಶನ್ಸ್ ಎಲ್ಲ ನೋಡಿದ್ರೆ ನನಗೊಂದೇ ಒಂದು ವಿಷಯ ಹೇಳಬೇಕು ಅಂತ ಅನಿಸುತ್ತೆ. ಏನು ಅಂತ ಹೇಳಿದ್ರೆ, ಲೇಡೀಸ್ ಇರುವಂಥ ಅಂದರೆ ಗರ್ಲ್ಸ್ ಇರುವಂಥ ಪೇರೆಂಟ್ಸ್ ಎಲ್ಲರೂ ತುಂಬಾ ರಿಸ್ಟ್ರಿಕ್ಟ್ ಮಾಡಿ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಫ್ರೀಡಮ್ ಕೊಟ್ಟರು ಎಲ್ಲಿ ಆಚೆ ಕಡೆ ಇರುವಂಥ ಜನರಿಂದ ಮಕ್ಕಳ ಲೈಫ್ ಹಾಳಾಗುತ್ತೆ ಅಂತ ಭಯ ಪಟ್ಕೊಂಡು ಬದುಕ್ತಾ ಇದ್ದಾರೆ ತಂದೆ ತಾಯಂದಿರು. ಸೊ ಆ ಭಯನ ಸ್ವಲ್ಪ ಆದರೂ ನಾವು ಅದನ್ನು ಕಮ್ಮಿ ಮಾಡಬೇಕು ಅಂದರೆ ನಾವು ಮಾಡಬೇಕಾಗಿರೋ ಕೆಲಸ ಒಂದೇ ಫ್ರೆಂಡ್ಸ್. ಗಂಡು ಮಕ್ಕಳಿರುವಂಥ ಪೇರೆಂಟ್ಸು ಹೆಣ್ಮಕ್ಳಿಗೆ ಹೆಂಗೆ ನಾವು ಹುಷಾರಾಗಿ ಹೋಗಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇಡ್ತೀವೋ, ಅದು ಸೇಮ್ ಅದೇ ಥರ ನಾವು ಗಂಡು ಮಕ್ಳಿಗೂ ಹೇಳ್ಕೊಡ್ಬೇಕು ಚಿಕ್ಕವಾಗಿಂದಾನೆ. ಅಂದರೆ ಅವರಿಗೆ ಒಂದು ನೆನಪು ಅನ್ನೋದು ಸ್ಟಾರ್ಟ್ ಆದವಾಗ, ಅವರು ಆಚೆ ಹೋಗಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವಾಗಿಂದಾನು
ಸೊ ದಟ್ ಯಾರೂ ಗಂಡು ಮಕ್ಕಳು ಗರ್ಲ್ಸ್ ಅಂದರೆ ಸ್ವಲ್ಪ ಕೀಳಾಗಿ ನೋಡೋದು, ಅವ್ರನ್ನ ಬ್ಯಾಡಾಗಿ ಅವ್ರ ಹತ್ರ ಬಿಹೇವ್ ಮಾಡೋದು, ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡೋದು, ಆ ಥರದ್ದೆಲ್ಲ ಕಮ್ಮಿ ಆದವಾಗ ಅವ್ರೂ ಈಕ್ವಲ್ ಫ್ರೀಡಮ್ ಆಗಿ ಆಚೆ ಓಡಾಡ್ಬೋದು ಅನ್ನೋದು ಒಂದು ನನಗನ್ಸುತ್ತೆ. ಇವತ್ತು ಯಾರು ಚಿಕ್ಕ ಮಕ್ಕಳು ಗರ್ಲ್ಸ್ ಇರ್ತಾರೋ ಅವರೇ ನಾಳೆ ಬೆಳಗಿನ ಮದರ್ಸ್ ಅಲ್ವಾ ಫ್ರೆಂಡ್ಸ್. ಸೊ ಮದರ್ಸ್ ಡೇ ದಿನ ನಾನು ಇದೊಂದು ಹೇಳ್ಬೇಕು ಅಂತ ಅಂದ್ಕೊಂಡೆ. ಸೊ ಇದನ್ನು ಯಾರೂ ಬ್ಯಾಡಾಗಿ ತಗೋಬೇಡಿ. ಬಾಯ್ಸ್ ಇರೋವಂಥ ಪೇರೆಂಟ್ಸ್ ಎಲ್ಲರೂ ಹೆಣ್ಮಕ್ಳಿಗೆ ಹೆಂಗೆ ನಾವು ಸೇಫ್ಟಿ ಮೆಷರ್ಸ್ನ ಕೊಟ್ಟು ಈ ಥರ ಇರಬೇಕು, ಈ ಥರ ಇರಬಾರ್ದು ಅಂತ ಹೇಳ್ತೀವೋ, ಹಾಗೇ ಗಂಡು ಮಕ್ಕಳು ಪೇರೆಂಟ್ಸೂ ಅವ್ರಿಗೂ ಸ್ವಲ್ಪ ಗರ್ಲ್ಸ್ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು, ಅವರ ಒಂದು ಇಂಪಾರ್ಟೆನ್ಸ್ ಏನು, ಅವ್ರ ಲೈಫಲ್ಲಿ ಗರ್ಲ್ಸ್ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋ ಒಂದು ವಿಷಯಗಳನ್ನ ಹೇಳ್ತಾ ಬೆಳೆಸಿದ್ರೆ ಯಾವುದೇ ರೀತಿಯಾಗಿರುವಂಥ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಡಿಸ್ಕ್ರಿಮಿನೇಷನ್ ಇರೋಲ್ಲ. ಆ್ಯಂಡ್ ಅವರು ಆರಾಮಾಗಿ ಔಟ್ಸೈಡ್ ಎಲ್ಲನೂ ಹೋಗಿ ಓಡಾಡಿ ಫ್ರೀಡಮ್ ಆಗಿ ಇರ್ತಾರೆ ಅನ್ನೋ ಒಂದು ಮೆಸೇಜನ್ನ ನಾನು ಇವತ್ತಿನ ದಿನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಇವಾಗ ಅವ್ರು ಚಿಕ್ಕ ಮಕ್ಕಳೇ ಆಗಿರ್ಬೋದು ಗರ್ಲ್ಸು, ನಾಳೆ ಬೆಳಗ್ಗೆ ಅವರೇ ದೊಡ್ಡವರಾದಮೇಲೆ ತಾಯಂದಿರಾಗ್ತಾರೆ. ಸೊ ಮದರ್ಸ್ ಡೇ ದಿನ ಇದೊಂದು ಮೆಸೇಜ್ನ ಸ್ಪ್ರೆಡ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ನಾನು ಹೇಳಿದ್ದು ಕರೆಕ್ಟಾ ರಾಂಗ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಏನಾದರೂ ಮಿಸ್ಟೇಕ್ ಮಾತಾಡಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ. ಆ್ಯಂಡ್ ಇನ್ನೂ ಏನೆಲ್ಲ ಆಗುತ್ತೆ ಅಂತ ವ್ಲಾಗ್ನ ಮಾಡ್ತೀನಿ ನೈಟ್ವರೆಗೂ, ಬಿಕಾಸ್ ಇದು ಒಂದು ನನಗೂ ಸ್ಪೆಷಲ್ ಡೇ. ಸೆಕೆಂಡ್ ಮದರ್ಸ್ ಡೇ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು ನನ್ನ ಮಗ ಹುಟ್ಟಿದಾಗಿಂದ. ಸೊ ಫಸ್ಟ್ ಟೈಮ್ ಅಂದರೆ ಅವ್ನಿಗೆ ಅಷ್ಟೊಂದು ನೆನಪಿರಲಿಲ್ಲ, ಚಿಕ್ಕ ಮಗು ಅವನು. ಸೊ ಇದೇ ಫಸ್ಟ್ ಟೈಮ್ ಅವನಿಗೆ ನೆನಪು ಬಂದಮೇಲೆ ಅವ್ನು ವಿಶ್ ಮಾಡಿ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇವತ್ತು. ಸೊ ಅದಕ್ಕೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ ನಾರ್ಮಲಾಗಿ ಡೈಲಿ ವ್ಲಾಗ್ ಥರ ಅಲ್ದಿರ ಇದ್ರೂ ನನಗೆ ನೆಕ್ಸ್ಟ್ ನಾನು ನೋಡ್ಕೋಬೇಕಾದ್ರೆ ಒಂದು ಮೆಮೊರಿ ಥರ ಇರುತ್ತೆ ಅಂತ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಸ್ಪೆಷಲಾಗಿ ನಾವೇನು ಕೇಕ್ ಕಟ್ಟಿಂಗು, ಔಟಿಂಗು, ಡಿನ್ನರ್ ಔಚೆ ಪ್ಲ್ಯಾನ್ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ. ನಾರ್ಮಲ್ ಒಂದು ರೆಗ್ಯುಲರ್ ಡೇ. ಬಟ್ ನನ್ನ ಮಗ ಜೊತೆ ನನಗೆ ಇದು ಸ್ಪೆಷಲ್ ಡೇ ಆಗಿದೆ. ಸೊ ಹಂಗಾಗಿ ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ನೀವೆಲ್ಲ ಮದರ್ಸ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ನೋಡೋಣ ಇನ್ನೂ ಏನೆಲ್ಲ ಆಗುತ್ತೆ ಅಂತ. ಸ್ವಲ್ಪ ಹೊತ್ತು ನಾವಿಲ್ಲಿ ವಾಕ್ ಮಾಡಿ ಮಗು ಹತ್ರ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕೆಳಗಡೆ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವಾ ಫ್ರೆಂಡ್ಸ್ ವಿಡಿಯೋ ಎಲ್ಲ ಇಷ್ಟೇ ವಿಡಿಯೋ ಮಾಡಿದ್ದು. ಸ್ವಲ್ಪ ಹೊತ್ತು ಮಗುನ ಕೆಳಗಡೆ ಬಂದು ಆಟ ಆಡಿಸ್ಕೊಂಡು ಮೇಲೆಯಿಂದ ಅದಾದಮೇಲೆ ಬಂದು ಡಿನ್ನರ್ ಪ್ರಿಪೇರ್ ಮಾಡಿದೆ. ಡಿನ್ನರ್ ಇವತ್ತೇನು ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್, ಮಟನ್ ಸಾರು ಸ್ವಲ್ಪ ಇತ್ತು, ಅದಕ್ಕೇ ರೈಸ್ ಮಾಡ್ಕೊಂಡ್ವಿ ಅಷ್ಟೇ. ಸಂಡೇ ಅಲ್ವಾ, ಫ್ರೀ ಇಲ್ದಿರ ಸುಮ್ಮನೆ ಸುತ್ತಾಡ್ಕೊಂಡು ಆ ಥರನೇ ಇದ್ವಿ ಬೆಳಗ್ಗೆಯಿಂದ. ಸೊ ದಟ್ ಬೇಗ ಊಟ ಮಾಡಿ ಬೇಗ ಮಲಗಿದ್ರೆ ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ ಅನ್ನೋದಕ್ಕೆ ರೈಸೇ ಮಾಡ್ಕೊಂಡು, ಮುದ್ದೆ ಆದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಊಟ ಮಾಡಿಕೊಂಡು ಆಲ್ರೆಡಿ ಮಗು ನಿದ್ದೆ ಮಾಡಿದೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಅವ್ನು ಬೆಳಗ್ಗೆ ಎದ್ದಾಗಿಂದ ನಿದ್ದೆನೇ ಮಾಡಿಲ್ಲ ಇವತ್ತು. ನಾರ್ಮಲಾಗಿ ಅವನು ಬೆಳಗ್ಗೆ ಒಂದು ಸರ್ತಿ ಎದ್ಮೇಲೆ ಮಿಡ್ ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ಮುಂಚೆನೇ ಒಂದು ಸರ್ತಿ ನಿದ್ದೆ ಮಾಡ್ತಾನೆ, ಲೈಕ್ 11:30 12 ಆ ಟೈಮಲ್ಲಿ ಮಲಗ್ತಾನೆ. ಮತ್ತು 3 o'clock ಎದ್ದೊಳ್ತಾನೆ. ಇನ್ನೊಂದು ಸರ್ತಿ 5 or 6ಗೆ ನಿದ್ದೆ ಮಾಡ್ತಾನೆ. ಒಂದು ಶಾರ್ಟ್ ನ್ಯಾಪ್ ಆಗ್ತಾನೆ ಈವ್ನಿಂಗ್ ಟೈಮ್ಸ್ದು ನ್ಯಾಪ್ ಮಿಸ್ ಆದರೂ ಆಗುತ್ತೆ. ಬಟ್ ಮಾರ್ನಿಂಗ್ಸ್ ಮಾತ್ರ ಅವನು ಫ್ರೆಶ್ ಅಪ್ ಆಗಿ ಊಟ ತಿಂದ್ಬಿಟ್ಟು ನಿದ್ದೆ ಮಾಡಿಬಿಡ್ತಾನೆ. ಅಟ್ ಎನಿ ಕಾಸ್ಟ್ ಮಲಗಿಬಿಡ್ತಾನೆ ಅವನು. ಬಟ್ ಇವತ್ತು ಅವ್ರ ಅಪ್ಪ ಇದ್ದಿದ್ದರಿಂದ ಅವ್ರ ಅಪ್ಪ ಹತ್ರ ಆಟ ಆಡಿಕೊಂಡು ನಿದ್ದೆನೇ ಮಾಡಿಲ್ಲ ಅವನು ಬೆಳಗ್ಗೆಯಿಂದ. ಸೊ ಇವಾಗ ಸ್ವಲ್ಪ ಬೇಗ ಮಲ್ಕೊಂಬಿಟ್ಟ, ಆಲ್ಮೋಸ್ಟ್ 8:30ಗೆಲ್ಲ ಮಲ್ಕೊಂಬಿಟ್ಟ ಅವನ್ನ ನಿದ್ದೆ ಮಾಡಿಸ್ಬಿಟ್ಟು ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅದೆಲ್ಲ ಒಣಗಾಕ್ಬಿಟ್ಟು ಬಂದೆ. ಇವಾಗ ಟೈಮ್ ಬಂದುಬಿಟ್ಟು 9:30. ಯಾಕೆ ನಾನು ಬಟ್ಟೆ ಇವಾಗೇ ಒಣಗಾಕ್ಬಿಟ್ಟೆ ಅಂದರೆ, ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಫ್ರೆಂಡ್ಸ್, ಫುಲ್ಲು ಮಳೆ. ಇವಾಗ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಬಟ್ ಇವಾಗ ಮಳೆ ಇಲ್ಲ ಅನ್ನೋ ಥರ ಇದೆ, ನೋಡ್ತಾ ಇದ್ದರೆ ಕ್ಲೈಮೇಟು. ಸೊ ಹಂಗಾಗಿ ಒಣಗಾಕ್ಬಿಟ್ಟೆ ನಾನು ಇವಾಗೇ. ಯಾಕೆಂದರೆ ಬೆಳಗ್ಗೆ ನಾನೆಲ್ಲ ಕೆಲಸ ಮುಗಿಯೋಷ್ಟರಲ್ಲೇ ಬಿಸಿಲಲ್ಲಿ ಒಣಗೋಗ್ಬಿಟ್ಟಿರುತ್ತೆ. ಇವಾಗ ಗಾಳಿಯಲ್ಲಿ ಒಣಗ್ಕೊಂಬಿಟ್ಟಿರುತ್ತಲ್ವ, ಸ್ವಲ್ಪ ಬಿಸಿಲು ಬಿದ್ದಿದ ತಕ್ಷಣವೇ ಅದು ಕ್ಲಿಯರಾಗಿ ಒಣಗುತ್ತಲ್ವ, ಎತ್ತಾಕ್ಬಿಟ್ಟು ಮತ್ತೆ ಹೋಗ್ಬೋದು ಸ್ಕೂಲಿಗೆ, ಟೆನ್ಷನ್ ಇಲ್ದಿರ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನಾನೇನಾದರೂ ಒಣಗಾಕ್ತಿರೋ ಬೆಳಗ್ಗೆ ಒಣಗಾಕಕ್ಕೆ ಹೋಗಿದ್ದೀನಿ ಅಂದರೆ ನಾರ್ಮಲಾಗಿ ಬೆಳಗ್ಗೆ ವಾಶ್ ಮಾಡಿ ಒಣಗಾಕ್ಬಿಟ್ಟು ಹೋಗಿದ್ದೀನಿ ಅಂದರೆ ಡೇ ಎಲ್ಲ ಟೆನ್ಷನ್ ಹಂಗೆ ಇರುತ್ತೆ ಫ್ರೆಂಡ್ಸ್. ಅಂದರೆ ಮಳೆ ಬರೋ ಥರ ಸಿಚುವೇಶನ್ಸ್ ಬಂದರೆ, ಸ್ವಲ್ಪ ಗಾಳಿ ಜಾಸ್ತಿ ಆದರೆ ಅಯ್ಯೋ ಬಟ್ಟೆ ಒಣಗಾಕ್ಬಿಟ್ಟು ಬಂದಿದ್ದೀನಿ ಅಂತ. ಆ್ಯಂಡ್ ನಾನು ಸ್ಕೂಲ್ ಹತ್ರದಿಂದ ನಮ್ಮ ಮನೆಗೆ ಆಲ್ಮೋಸ್ಟ್ 3.5 kilometers ಇರುತ್ತೆ.
ಅಷ್ಟು ಟ್ರಾವೆಲ್ ಮಾಡಿ ಬಂದು ಬಟ್ಟೆ ಎತ್ತಾಕ್ಬಿಟ್ಟು ಮತ್ತೆ ಹೋಗೋಕ್ಕೂ ಆಗಲ್ಲ. ಸೊ ಸಿಚುವೇಶನ್ಸ್ ಆ ಥರ ಇರುತ್ತಲ್ವ, ಹಾಗಾಗಿ ನಾನು ಹೋಗೋಕ್ಕೂ ಮುಂಚೆನೇ ಔಟ್ಸೈಡ್ ಏನೆಲ್ಲ ಕೆಲಸ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಕ್ಲೀನಾಗಿ ಹೋಗ್ತೀನಿ, ಟೆನ್ಷನ್ ಇಲ್ದಿರ. ಸೊ ಹಂಗಾಗಿ ಇವತ್ತು ತಾನೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ, ಎಲ್ಲ ಕೆಲಸ ಮುಗೀತು. ಆ್ಯಂಡ್ ಊಟ ಮಾಡಿಕೊಂಡು ಬಟ್ಟೆ ಒಣಗಾಕಿ ಈ ಕೆಲಸಗಳೆಲ್ಲ ಮಾಡಿದೆ ಅಲ್ವಾ. ಸ್ವಲ್ಪ ಪಾನಿಪುರಿ ನಾವು ಇವತ್ತು ಮಧ್ಯಾಹ್ನ ಪಾನಿಪುರಿ ಚಾಲೆಂಜ್ ಒಂದು ವಿಡಿಯೋ ಮಾಡಿದ್ವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದು. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ ಚಾಲೆಂಜ್, ನೋಡಿ ಯಾರು ವಿನ್ ಆಗ್ತಾರೆ ಅಂತ ಗೆಸ್ ಮಾಡಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನಾನು ವಿನ್ ಆದ್ನಾ ಇಲ್ಲ ನಮ್ಮ ಹಸ್ಬೆಂಡ್ ವಿನ್ ಆದ್ರ ಅಂತ ಹೇಳಿಬಿಟ್ಟು ಗೆಸ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ, ಯಾರು ವಿನ್ ಆದ್ರಿ ಏನು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪಾನಿಪುರಿ ಏನು ಮಾಡಿದೆ ಮಧ್ಯಾಹ್ನ ಅದು ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು. ಗರ್ಲ್ಸ್ಗೆಲ್ಲರಿಗೂ ಪಾನಿಪುರಿ ಅಂದರೆ ಹಂಗೆ ಕ್ರೇಜ್ ಹಂಗೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ನಮ್ಮ ಚಾಲೆಂಜ್ಗಾಗಿ ಇನ್ನೂ ಸ್ವಲ್ಪ ಪಾನಿಪುರಿ ಇತ್ತು, ಅದನ್ನು ನಾನು ಇವಾಗ ತಿಂದ್ಕೊಂಡೆ. ಸಖತ್ತಾಗಿದೆ ಫ್ರೆಂಡ್ಸ್. ಮಧ್ಯಾಹ್ನ ಮಾತ್ರ ಚಾಲೆಂಜ್ಗೆ ಅಂತ ಫಾಸ್ಟಾಗಿ ತಿಂದ್ಬಿಟ್ಟು ಆ ಟೇಸ್ಟ್ನ ಫೀಲ್ ಆಗೋಕ್ಕಾಗಿಲ್ಲ, ಬಟ್ ಸೂಪರ್ ಟೇಸ್ಟಾಗಿ ಬಂದಿದೆ, ಚೆನ್ನಾಗಿದೆ ಟೇಸ್ಟ್ ಅಂತೂ. ಇವಾಗ ಎಂಜಾಯ್ ಮಾಡ್ತಾ ಒಂದು 5 to 6 ಪೂರೀಸ್ ಅಷ್ಟೇ ಇದ್ದಿದ್ದು ತಿಂದ್ಬಿಟ್ಟು ಇವಾಗ ಒಂದು ಶೋ ಹಾಕಿದ್ದಾರೆ, ನೋಡ್ತಾ ಇದ್ದೀನಿ. ಎಲ್ಲಿ ಹೋಗಿ ಮಲ್ಗೋದೆ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಐರನ್ ಮಾಡ್ಕೋತಾ ಇದ್ದಾರೆ ಬಟ್ಟೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಲ್ವಾ. ಮಗುನು ಬೇಗ ಮಲಗಿದ್ದಾನೆ, ನಾರ್ಮಲಾಗಿ ಅವನು 10:30, 11ಗೆ ಮಲಗ್ತಾನೆ. ಅಷ್ಟೊತ್ತವರೆಗೂ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ. ಸೊ ಇವತ್ತು ಸ್ವಲ್ಪ ಬೇಗ ಮಲಗಿರೋದಕ್ಕೆ ಅವ್ರಿಗೂ ಟೈಮ್ ಸಿಕ್ಕಿದೆ, ಹಾಗಾಗಿ ಬಟ್ಟೆ ಐರನ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಐರನ್ ಮಾಡ್ಕೊತಾ ಇದ್ದಾರೆ. ಆವಾಗವರೆಗೂ ನಾನು ಸ್ವಲ್ಪ ಇದು ಟಿ ವಿ ಎಲ್ಲ ನೋಡೋದು ತೀರಾ ಕಮ್ಮಿ ಆಗಿಬಿಟ್ಟಿದೆ. ಇದು ಯಾವುದೋ ಒಂದು ಶೋ ಚೆನ್ನಾಗಿದೆ, ಮದರ್ಸ್ ಡೇ ಸ್ಪೆಷಲ್ ಅಂತ ಶೋ ಹಾಕಿದ್ದಾರೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಒಂದು 10-15 ಮಿನಿಟ್ಸ್ ಫ್ರೆಂಡ್ಸ್ ಅಷ್ಟೇ ಮಲ್ಕೊಳ್ಳೋದು. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಮದರ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡದೇ ಇರೋವಂಥ ಮದರ್ಸಿಗೂ ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಆ್ಯಂಡ್ ಈ ವಿಡಿಯೋ ನಾಳೆ ಬರುತ್ತೆ, ಸೊ ಹಂಗಾಗಿ ಬಿಲೇಟೆಡ್ ವಿಶಸ್ಸೇ ಮಾಡಬೇಕು. ಬಟ್ ಓಕೆ, ನಾನು ಇವತ್ತೇ ಮಾಡ್ತಾ ಇದ್ದೀನಲ್ವ ವಿಡಿಯೋ, ಹಾಗಾಗಿ ನಾನು ನಾರ್ಮಲ್ ವಿಶ್ನೇ ಮಾಡಿದೆ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ. ಆ್ಯಂಡ್ ಡೈಲಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾನು ಯಾಕೆ ಪದೇ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅಂದರೆ, ನಿಮ್ಮ ಟೈಮ್ನ ಒಂದು 5 ಮಿನಿಟ್ಸ್ ನಾವು ಒಬ್ರಿಗೆ ಟೈಮ್ ಕೊಟ್ಟು ಮಾತಾಡಬೇಕು, ಇಲ್ಲ ಒಬ್ರು ಮಾಡಿರೋ ವಿಡಿಯೋ ನೋಡಬೇಕು ಅಂದರೆ ನಮ್ಮ ವ್ಯಾಲ್ಯೂಬಲ್ ಟೈಮ್ನ ಅವ್ರಿಗಾಗಿ ಕೊಟ್ಟು ಕೂತ್ಕೊಂಡು ನೋಡ್ತೀವಲ್ವ, ಆ ಒಂದು ಟೈಮ್ ನೀವು ನನಗೆ ಕೊಡ್ತಾ ಇದ್ದೀರಲ್ವ. ಸೊ ಹಂಗಾಗಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವೀಡಿಯೋಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನನಗೆ ಗೊತ್ತಿರೋ ಅಂಥವರೆಲ್ಲ ಸ್ವಲ್ಪ ಜನ ನಿಮ್ಮೂರದ್ದು ಮಾತ್ರ ಕರ್ಗ ಹಾಕಿದ್ದೀರಾ, ಕೋಲಾರ ಕರ್ಗದ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಕೇಳಿದ್ದಾರೆ ಸುಮಾರಷ್ಟು ಜನ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದು, ಹಾಗಾಗಿ ನಾನು ಸ್ವಲ್ಪ ನಮ್ಮ ಅಣ್ಣವ್ರ ಹತ್ರ ಎಲ್ಲ ವೀಡಿಯೋಸ್ ಕಲೆಕ್ಟ್ ಮಾಡಿ ವ್ಲಾಗ್ ಮಾಡಿ ಹಾಕೋಣ ಡೇ ಬೈ ಡೇ ಅಂತ ಅಂದ್ಕೊಂಡೆ. ತುಂಬಾ ಲೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇವಾಗ. ಸೊ ಹಾಗಾಗಿ ನಾನೇನು ವೀಡಿಯೋ ಮಾಡಿದ್ದೀನೋ ಅದಷ್ಟೇ ಹಾಕ್ತೀನಿ ಸತಿ. ನೆಕ್ಸ್ಟ್ ಟೈಮಿಗೆ ಫುಲ್ಲು ಏನೆಲ್ಲ ಪ್ರೋಸೆಸ್ ನಡೆಯುತ್ತೆ 5 to 7 ಡೇಸ್ ಅದೆಲ್ಲದನ್ನೂ ಡೇ ಬೈ ಡೇ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಇಯರು. ಸೊ ಈ ಇಯರಲ್ಲಿ ನಾನು ಏನು ಮಾಡಿದ್ದೀನಿ ವೀಡಿಯೋಸು ಅಷ್ಟೇ. ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ಬರುತ್ತೆ ಕರ್ಗದ ವೀಡಿಯೋಸು, ಅದನ್ನು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.